ನಾವೊಂದು ಪಟ್ಟಣದೊಳಗೆ ಪ್ರವೇಶ ಮಾಡ್ತೇವೆ. ನವದ್ವಾರದ ಈ ಪಟ್ಟಣಕ್ಕೆ ಬಂದರೆ ಒಬ್ಬ ಹೆಣ್ಮಗಳು ಬರ್ತಾಳೆ. ಪ್ರಮದೋತ್ತಮ, ಪ್ರಮದ ಅಲ್ಲ, ಪ್ರಮದೋತ್ತಮ. ಯಾರವಳು ಪ್ರಮದೋತ್ತಮ? ಯಾರು? ಭಾಗವತವೇ ಅದನ್ನು ಪರಿಚಯ ಮಾಡಿಸಿಕೊಡ್ತದೆ. ಬುದ್ಧಿಂತು ಪ್ರಮದಾಂ ವಿದ್ಧಿ. ಬುದ್ಧಿ ಅದೇ ಹೆಣ್ಮಗಳು. ನಮ್ಮ ಹತ್ರ ಗಂಟು ಬೀಳುವ ಹೆಣ್ಮಗಳು ಯಾರು ಅಂತಂದರೆ ಪ್ರಮದ. ಪ್ರಕೃಷ್ಟವಾದ ಮದವನ್ನು ಕೊಡುವವಳು, ಆನಂದವನ್ನು ಕೊಡುವವಳು. ಅದು ಯಾರು? ಪ್ರಮದ. ಉತ್ತಮ ಪ್ರಮದ ಅಂತಂದರೆ ಬುದ್ಧಿಯನ್ನು ಭಗವಂತ ನಮ್ಮಲ್ಲಿಗೆ ಕಳುಹಿಸಿ ಕೊಡ್ತಾನೆ ಅಂತ. ಬುದ್ಧಿ ನಾವು ಸಂಪಾದನೆ ಮಾಡಿದ್ದಲ್ಲ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ಆ ಬುದ್ಧಿಯನ್ನು ಭಗವಂತ ನಮ್ಮದಲ್ಲಿಗೆ ಕಳುಹಿಸಿ ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬುದ್ಧಿ, ಅದನ್ನು ಕಳುಹಿಸಿ ಕೊಡ್ತಾನೆ. ಪ್ರಮದೋತ್ತಮ ಅಂತ ಹೇಳ್ತಾರೆ. ಹೆಣ್ಣಿಗಿಂತಲೂ ಈ ಪ್ರಮದೋತ್ತಮೆ, ಈ ಬುದ್ಧಿ ಅನ್ನೋದು ಬಹಳ ಒಳ್ಳೆಯದು. ಇದು ಕೊನೇ ತನಕ ನಮ್ಮೊಟ್ಟಿಗೆ ಇರಬೇಕಾದ್ದು, ಜನ್ಮಾಂತರದಲ್ಲಿಯೂ ನಮ್ಮೊಟ್ಟಿಗೆ ಬರುವಂಥದ್ದು. ವಿದ್ಯಾ ಕರ್ಮ ಸುತಾಹ ಇತಿ. ನಮ್ಮ ಜೊತೆಗೆ ಬರುವ 3 ಆಸ್ತಿಗಳು. ಒಂದು ವಿದ್ಯೆ, ಒಂದು ನಾವು ಮಾಡಿದ ಸತ್ಕರ್ಮನೋ ದುಷ್ಕರ್ಮಗಳು, ಇನ್ನೊಂದು ನಮ್ಮ ಪ್ರಜೆಗಳು, ಮಕ್ಕಳು ನಮ್ಮ ಜೊತೆಗೆ ಬರುವಂಥದ್ದು. ಅದು ಬುದ್ಧಿ. ಅದನ್ನು ಪ್ರಮದೋತ್ತಮೆ ಅಂತ. ಅವಳನ್ನು ಕಾಯಲಿಕ್ಕೆ ಆಯಾಂತೀಂ ದಶಭಿರ್ಭೃತ್ಯೈ. ಆ ಪ್ರಮದೋತ್ತಮೆಯನ್ನು ಕಾಯಲಿಕ್ಕೆ ಅಂತ 10 ಜನ ಭೃತ್ಯರಂತೆ. 10 ಜನ ಅಂತಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಒಂದೊಂದು ಇಂದ್ರಿಯದಿಂದ ಆಗತಕ್ಕಂತಹ ವೃತ್ತಿಗಳು ಅದು 100. ಈ ಬುದ್ಧಿ ಎಂಬ ಪ್ರಮದೋತ್ತಮೆಯನ್ನು ಕಾಯಲಿಕ್ಕೆ ದೊಡ್ಡ ಸಂಪತ್ತು ನೋಡಿ. ಇದನ್ನು ಕಾಯಲಿಕ್ಕೆ ಒಂದು ಹಾವು, ಆ ಹಾವಿಗೆ 5 ತಲೆ, ಪಂಚಶೀರ್ಷ ಅಹಿನಾ ಗುಪ್ತಾಂ, 5 ಹೆಡೆಯ ಸರ್ಪ ಅಂತ. ಅದು ಬುಸುಗುಡ್ತಾ ಇರ್ತದೆ ಅಂತೆ. ಅದು ಯಾವುದು ಅಂದರೆ ಉಸಿರು. ಅದಕ್ಕೆ ಪಂಚಶೀರ್ಷ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಪಂಚಶೀರ್ಷದಿಂದ ಶೋಭಿತವಾದಂತಹ ಹಾವು ಅಂತಂದರೆ ಉಸಿರು. ಅದು ಬುಸುಗುಡ್ತಾ ಇರ್ತದೆ. ಯಾವಾಗ ಬುಸುಗುಡ್ತಾ ಇರ್ತದೆ ಅಂತಂದರೆ ರಾತ್ರಿ ಮಲಗಿದರೆ ಗೊತ್ತಾಗುತ್ತೆ ಪಕ್ಕದವರಿಗೆ, ಒಬ್ಬ ಬುಸುಗುಟ್ಟುವ ಸರ್ಪ ಅದೇ ಆಗಿರ್ತದೆ ಅಂತ ಶಬ್ದ ಮಾಡ್ತಲೇ ಇರ್ತದೆ. ನಾವೆಲ್ಲ ಮಲಗಿದಾಗ ಅದು ಶಬ್ದ ಮಾಡುತ್ತೆ, ನಾವು ಎಚ್ಚರಾದಾಗ ಸುಮ್ಮನೆ ತೆಪ್ಪಾಗಿ ಇರ್ತದೆ ಆ ಸರ್ಪ. ಅದು ಅಷ್ಟು ಚೆನ್ನಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅಂತ. ನಾವು ಮಲಗಿದ್ರೂ ಎಚ್ಚೆತ್ತುಕೊಂಡು ಆ ಪ್ರಾಣಾಪಾನಾದಿ ವೃತ್ತಿಗಳು ಚೆನ್ನಾಗಿ ಆ ಪ್ರಮದೋತ್ತಮೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು ರಕ್ಷಣೆ ಮಾಡ್ತದೆ ಅಂತ. ಆ ಪ್ರಮದೋತ್ತಮೆಯ ಜೊತೆಗೆ ಜೀವನ ನಡೆಸ್ತಾನೆ ಈ ಪುರಂಜನ ಅನ್ನುವಂತಹ ಜೀವ. ಅವ ಜೊತೆಗೆ ಚಂಡವಿಕ್ರಮರು ಅಂತ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾರೆ. 36,000 ಗಂಡಸರು. 36,000 ಗಂಡಸರು ಅಂತಂದರೆ ನಮ್ಮ ಆಯುಷ್ಯ ಅಂತರ್ಥ. ನಾವು ಬದುಕಿದರೆ ಎಷ್ಟು ವರ್ಷ ಬದುಕಬಹುದು? ಎಷ್ಟು ಚಿರಂಜೀವೇತ್ ಶತಂ ವರ್ಷಾಣಿ ಜೀವೇತ್. 100 ವರ್ಷ ಬದುಕಬಹುದು. 100 ವರ್ಷ ಅಂತಂದರೆ ಅದು ಎಷ್ಟು ಹಗಲು ಅಂತ ಲೆಕ್ಕ ಮಾಡಿದರೆ ಅದು 36,000. ಅಂದರೆ ಒಂದು 100 ವರ್ಷ ಬದುಕ್ತಾನೆ. 100 ವರ್ಷ ಅಂತಂದರೆ 36,000 ಹಗಲು, 36,000 ರಾತ್ರಿ. ವರ್ಷ ಇದ್ದರೆ 360 ಹಗಲು. 360 × 100 ಅಂತಂದರೆ ಅದು 36,000 ಹಗಲು. ಅಷ್ಟೇ ರಾತ್ರಿ, 36,000 ರಾತ್ರಿ. ಒಂದು ರೀತಿ ನಮ್ಮ ಜೀವನ ಅಂತಂದರೆ ಅದೊಂದು ಯುದ್ಧ. ಒಂದು ಹಗಲು ಹೋಯಿತು, ಇನ್ನೊಂದು ರಾತ್ರಿ ಹೋಯಿತು ಅಂತಂದರೆ ನನಗೆ ಆಯುಷ್ಯ ಅಷ್ಟು ಕಡಿಮೆ ಆಯಿತು ಅಂತ ಅರ್ಥ. ಮತ್ತೆ 2ನೇ ದಿನ ಅಂದರೆ ಮತ್ತೆ ಅಷ್ಟು ಕಡಿಮೆ ಆಯಿತು ಆಯುಷ್ಯ ಅಂತ. ಹೀಗೆ 100 ವರ್ಷ ಆಯಿತು ಅಂದರೆ ಈ ಪುರಂಜನನ ಕಥೆನೇ ಮುಗಿಯಿತು ಅಂತ. ಪ್ರಾಚೀನ ಬರೀಸಿಗೆ ನಾರದರು ಹೇಳಿರ್ತಕ್ಕಂಥದ್ದು. ಅಪ್ಪ, ನಾವು ದೇವರು ಕೊಟ್ಟ ದೊಡ್ಡ ಸಂಪತ್ತು ಆ ಪ್ರಮದೋತ್ತಮೆ, ಆ ಬುದ್ಧಿ. ಅದನ್ನು ನಾವು ಸದ್ವಿನಿಯೋಗ ಮಾಡಬೇಕಾದ್ದು. ಸುಮ್ಮನೆ ಯುದ್ಧ ಮಾಡಿ ಅದನ್ನು ಕಾಲಕ್ಷೇಪ ಮಾಡಿ ಹಾಳು ಮಾಡಿಕೊಳ್ಳುವುದಲ್ಲ. ಅದನ್ನು ಸಾಧನೆಗೆ ಉಪಯುಕ್ತವನ್ನಾಗಿ ನಾವು ಮಾಡಿಕೊಳ್ಳಬೇಕು. ಸುಮ್ಮನೆ ಕರ್ಮಟನಾಗಿ ಕರ್ಮ ಮಾಡಿ ಆಯುಷ್ಯವನ್ನು ವ್ಯರ್ಥ ಮಾಡಬೇಡ. ಕರ್ಮದ ಜೊತೆಗೆ ಒಳ್ಳೆಯ ಸಾಧನೆ ಮಾಡು, ಅನುಸಂಧಾನ ಮಾಡು, ಜ್ಞಾನ ಕಾರ್ಯವನ್ನೂ ಮಾಡು. ಅದರ ಜೊತೆಗೆ ಈ ಕರ್ಮ ಇರಲಿ ಅಂತ ಪ್ರಾಚೀನ ಬರೀಸಿನ ಮುಖವನ್ನು ತಿರುಗಿಸಿದರು. ಪ್ರಾಚೀನ ಬರೀಸು
ಹೋಮ ಮಾತ್ರ ಮಾಡ್ತಿದ್ದ. ಹೋಮದ ಜೊತೆಗೆ ಅನುಸಂಧಾನ ಇರಲಿಲ್ಲ. ಆ ಅನುಸಂಧಾನ ಕೊಟ್ಟವರು ನಾರದರು. ನಾರ ಅಂದರೆ ಜ್ಞಾನ. ನಾರಂ ದದಾತೀತಿ ನಾರದ, ಸಜ್ಞಾನವನ್ನು ಕರುಣಿಸ್ತಕ್ಕಂತಹ ನಾರದರಿಂದಾಗಿ ಅವನ ಜೀವನ ಅದು ಬದಲಾಯಿತು ಅಂತ ಭಾಗವತ ಹೇಳುತ್ತೆ. ಹೀಗೆ ಸ್ವಯಂಭುವ ಮನುವಿನ ಮಗನಾದ ಉತ್ಥಾನಪಾದನ ಪುತ್ರನಾದ ಧ್ರುವನ ಪರಂಪರೆಯ ಎಲ್ಲ ರಾಜರುಗಳ ಕಥೆಯನ್ನು ಚತುರ್ಥ ಸ್ಕಂದದಲ್ಲಿ ವಿಸ್ತಾರೇಣ ಹೇಳಿ, ಪಂಚಮ ಸ್ಕಂದದಲ್ಲಿ ಇನ್ನೊಬ್ಬ ಸತ್ಪುತ್ರ ರತ್ನ, ಅದು ಪ್ರಿಯವೃತ ಅಂತ, ಅವನ ಕಥೆಯನ್ನು ಪಂಚಮಸ್ಕಂದದಲ್ಲಿ, ಅವನ ಪರಂಪರೆಯನ್ನು ಪಂಚಮಸ್ಕಂದದಲ್ಲಿ ವಿವರಿಸ್ತಾರೆ. ಪ್ರಿಯವೃತ ಸ್ವಯಂಭುವ ಮನುವಿನ ಒಬ್ಬ ಸತ್ಪುತ್ರ. ಸ್ವಯಂಭುವ ಮನು ಪ್ರಿಯವೃತನಿಗೆ ಹೇಳಿದ, ನಮ್ಮ ರಾಜ್ಯ ಉತ್ತರಾಧಿಕಾರಿ ನೀನಾಗಬೇಕು, ಅದನ್ನು ಸ್ವೀಕಾರ ಮಾಡು. ಪ್ರಿಯವೃತ ಕಾಡಿಗೆ ಹೋಗಿ ಕೂತ. ಜೊತೆಗೆ ನಾರದರು ಇದ್ದರು. ನಾರದರು ಇದ್ದದ್ದಕ್ಕೇ ಕಾಡಿಗೆ ಹೋದ್ರು. ನಾರದರು ಕಾಡ್ತಲೇ ಇದ್ದರು. ನೋಡು, ಮದುವೆ ಆಗಬೇಡ, ಮದುವೆ ಆದರೆ ಸಮಸ್ಯೆ ಇದೆ, ಆ ಹೆಣ್ಮಕ್ಕಳ ಕಾಟ ನಿನಗೆ ತಪ್ಪುವುದಿಲ್ಲ. ಕಾಶಿಗೆ ಬಂದವರಲ್ಲ ಬಿಡಿ, ಬೇರೆ ಅವರ, ನಿನ್ನ ಬೇಡ ನಿನಗೆ ಸಂಸಾರ, ನೀನು ಆರಾಮವಾಗಿರು. ನೋಡು, ನಾನು ಇಷ್ಟು ಚೆನ್ನಾಗಿದ್ದೇನೆ, ನನಗೆ ಮದುವೆ ಆಗಿದೆಯಾ, ನನಗೆ ಹೆಣ್ಣು ಮಕ್ಕಳಿದ್ದಾರಾ, ನನಗೆ ಮಕ್ಕಳಿದ್ದಾರಾ, ಮನೆ ಉಂಟಾ, ಆರಾಮವಾಗಿರ್ತೇನೆ. ನಮಗೆ ಮದುವೆ ಆದರೆ ಗೃಹಸ್ಥ ಜೀವನವನ್ನು ಸ್ವೀಕಾರ ಮಾಡಿದರೆ ದಿನಾ ತಾಪತ್ರಯ, ಬೇಡ, ಇದು ಬಿಟ್ಬಿಡು. ಪ್ರಿಯವೃತ ನಾರದರ ಜೊತೆಗೆ ಕಾಡಿಗೆ ಹೊರಟ. ಕಾಡಲ್ಲಿ ಆರಾಮ. ನಾರದರು ದಿನಾ ಪಾಠ ಹೇಳಬೇಕು, ಬೆಳಗಿಂದ ರಾತ್ರಿ ತನಕ, ರಾತ್ರಿಯಿಂದ ಬೆಳಗಿನ ತನಕ. ಪ್ರಿಯವೃತನಿಗೆ ತುಂಬ ಇಷ್ಟ ಆಯಿತು. ನಾರದರು ಹೇಳಿದರು, ಹೇಗಿದೆ ಜೀವನ? ನಾರದರೆ, ನೀವು ಒಬ್ಬರಿದ್ದರೆ ಸಾಕು, ಎಲ್ಲ ನನಗೆ ಸಿಗ್ತದೆ, ಒಳ್ಳೆಯ ಯೋಗ ಅಂತ. ಸ್ವಯಂಭುವ ಮನುವಿಗೆ ಸಮಸ್ಯೆ ಆಯಿತು. ಸ್ವಯಂಭುವನು ಬಂದದ್ದೇ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಅಂತ. ಈ ನಾರದರ ಕೆಲಸನೇ ಹೀಗಾಯಿತು. ಎಲ್ಲಿಯಾದರೂ ಒಂದು ಮಕ್ಕಳು ಸಿಕ್ಕಿದ್ರೆ ಕರ್ಕೊಂಡು ಹೋಗೋದು, ತಲೆ ಹಾಳು ಮಾಡೋದು. ಏನು ಮಾಡಬೇಕು? ಇವರ ಸನ್ಯಾಸಿಗಳೇ ಆಗಿಬಿಟ್ರೆ ಮುಂದೇನು ಕತೆ? ಸ್ವಯಂಭುವ ಮನು ಬ್ರಹ್ಮದೇವರಿಗೆ ಹೇಳಿದ, ಬ್ರಹ್ಮದೇವರೇ, ನಿಮ್ಮ ಕಾರ್ಯ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ, ನಾನೇನು ಮಾಡಲಿ? ನಾರದರು ಹೀಗೆ, ನಿಮ್ಮ ಮಗ ಹಿಂಗೆ ಮಾಡ್ತಾನೆ ಅಂತ ಹೇಳಿದರು. ಬ್ರಹ್ಮದೇವರು ಹೇಳಿದ್ರು, ಹಂಗೆ ಮಾಡಿದನ? ಪ್ರಿಯವೃತ ಕಾಡಿಗೆ ಹೋದ್ನ. ನೇರ ಬಂದರು, ಸ್ವಯಂಭುವ ಮನುವನ್ನು ಕರ್ಕೊಂಡು ಪ್ರಿಯವೃತ ಇದ್ದಲ್ಲಿಗೆ ಬಂದರು. ನಾರದರು ಅಲ್ಲಿ ಪಾಠ ಹೇಳ್ತಲೇ ಇದ್ದರು. ನಾರದರು ನಗ್ತಾ ಇರ್ತಾರೆ. ಬ್ರಹ್ಮದೇವರು ಬಂದರು, ಪ್ರಿಯವೃತನಿಗೆ ಹೇಳಿದರು, ಪ್ರಿಯವೃತ, ನಿನ್ನ ಕರ್ತವ್ಯ ರಾಜ್ಯಭಾರ ಮಾಡುವಂಥದ್ದು, ಸಿಂಹಾಸನದಲ್ಲಿ ಕೂಡಬೇಕಾದ್ದು, ಸಿಂಹಾಸನದಲ್ಲಿ ಕೂತು ರಾಜ್ಯಭಾರ ಮಾಡು. ನಿನ್ನ ಅಪ್ಪ ಮಾಡಿದ ಕಾರ್ಯ ನೀನು ಅದನ್ನು ಮುಂದುವರಿಸಬೇಕು. ಅಪ್ಪ ಚಿಂತಾಕ್ರಾಂತನಾಗಿದ್ದಾನೆ. ಪ್ರಿಯವೃತ ನಾರದರಿಂದ ಒಳ್ಳೆಯ ಸುಶಿಕ್ಷಿತ ಪ್ರಶ್ನೆಗಳ ಸುರಿಮಳೆಯನ್ನೇ ಇಟ್ಟ. ಬ್ರಹ್ಮದೇವರು ಹೇಳಿದರು, ಶತ್ರುಗಳು ಇರೋದು ಮನೆಯಲ್ಲಿ ಅಲ್ಲ, ನಾವು ಎಲ್ಲೆಲ್ಲಿ ಹೋಗ್ತೇವೆ ಶತ್ರುಗಳು ಒಟ್ಟಿಗೆ ಇರ್ತಾರೆ. ಯಥೋ ವಸಂತೆ ಸಹಷಡ್ ಸಪತ್ನಾಹ, ಶತ್ರುಗಳು ನಮ್ಮ ಜೊತೆಗೇ ಇರ್ತಾರೆ. ಹಾಗಾಗಿ ನೀನು ಕಾಡಿಗೆ ಬಂದಿದ್ದಿ, ನೀನನ್ನು ಕಾಡುವುದಿಲ್ಲ ಅಂತ ಯಾರು ಹೇಳಿದ್ದು? ಶತ್ರುಗಳು. ಇಲ್ಲಿಯೂ ಸಮಸ್ಯೆ, ಇಲ್ಲಿ ಏನು ಆಗಲಿಲ್ಲ, ಒಂದಿನ ಅಲ್ಲ 4 ದಿನ ಹೋಗಲಿ, ಇಲ್ಲಿಯೂ ಸಮಸ್ಯೆ ಬಂದೇ ಬರ್ತದೆ. ಯಾಕೆಂತಂದರೆ ಎಲ್ಲಿವರೆಗೆ ಒಳಗೆ ಅರಿಷಡ್ವರ್ಗಗಳು ಕಾಮಕ್ರೋಧಾದಿಗಳು ಎಲ್ಲಿ ಬುಸುಗುಡ್ತಾ ಇರ್ತದೆ, ಅಲ್ಲಿ ಜಗಳ ಅನ್ನೋದು ಅನಿವಾರ್ಯ. ಯಥೋ ವಸಂತೆ ಸಹ ಷಡ್ ಸಪತ್ನ. ಸಪತ್ನ ಅಂದರೆ ಶತ್ರುಗಳು ಒಟ್ಟಿಗೆ ಇರ್ತಾರೆ, ನಮ್ಮೊಳಗೇ ಇರ್ತಾರೆ. ಹಾಗಾಗಿ ಶತ್ರುಗಳಿದ್ದರೆ ಮನೆ ಆದ್ರೇನು, ಕಾಡಾದ್ರೇನು? ಮನೆಯಲ್ಲಿದ್ದರೆ ಜಗಳಾಡುವವ ನೀನು, ಆ ಜಗಳಾಡುವ ಸ್ವಭಾವ ಇದ್ದರೆ ಕಾಡಲ್ಲಿ ಬಿಡಲಿಕ್ಕಾಗುತ್ತಾ ನಿನಗೆ? ಕಾಡಲ್ಲಿ ಯಾರಾದರೂ ಹೋಗ್ತಾ ಇರ್ತಾನೆ, ಅವನು ಕರ್ಕೊಂಡು ಬಂದು ಎಳ್ಕೊಂಡು ಬಂದು ಅವನ ಕಾಲು ಹಿಡಿದು ಎಳೆದು ಜಗಳಾಡಿಯೇ ಸಿದ್ಧ ನೋಡು. ಅದು ಬಿಡಲಿಕ್ಕಾಗಲ್ಲ ನಿನ್ನಿಂದ. ಅದರಿಂದ ಜಗಳ ಅನ್ನೋದು ಬಂದೇ ಬರ್ತದೆ. ನಮ್ದು ಏನು ಬೇಕು ಅಂತಂದರೆ ಸಾಧನೆ ಕಾಡಲ್ಲಿಯೂ ಮಾಡ್ಬೋದು, ಅರಮನೆಯಲ್ಲಿ ಕೂತು ಸಾಧನೆ ಮಾಡಲಿಕ್ಕಾಗ್ತದೆ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ನಮಗೆ ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಗೃಹಸ್ಥಾಶ್ರಮದಲ್ಲಿ ದೋಷ ಏನಿರ್ತದೆ? ಹೆಣ್ಮಕ್ಕಳು ಜಗಳಾಡ್ತಾರಾ ಅಥವಾ ಗಂಡಸರು ನೀವು ಜಗಳಾಡ್ತೀರಾ? ಎರಡೂ ಆಗ್ತದೆ. ಜಗಳಾಡಬೇಕಾದ್ರೆ ಕಾರಣ ಬೇಕದಕ್ಕೆ. ಏನು ಕಾರಣ? ಕಾಮ ಕ್ರೋಧಗಳೇ ಅದಕ್ಕೆ ಕಾರಣ.
ಲೋಭ ಮೋಹಗಳೇ ಅದಕ್ಕೆ ಕಾರಣ, ಮದ ಮಾತ್ಸರ್ಯಗಳೇ ಅದಕ್ಕೆ ನಿಮಿತ್ತ. ಕಾಮ ಇದ್ದಾಗ ಅದು ಈಡೇರಿಸಲಿಕ್ಕಾಗಲಿಲ್ಲ ಅಂತಂದರೆ ಆವಾಗ ಕೋಪ ಬಂತು, ಕೋಪದಿಂದ ಜಗಳ ಆಗುವುದು. ಕಾಮವನ್ನೇ ಗೆದ್ದರೆ, ಕ್ರೋಧನೇ ಬರಲಿಲ್ಲ ಅಂತಂದರೆ ಜಗಳ ಹೇಗೆ ಬರ್ತದೆ? ಕಾಮ ಇದೆ ಅಂತಂದರೆ ಕಾಡಲ್ಲಿ ಯಾಕೆ ಜಗಳ ಆಗುವುದಿಲ್ಲ? ಕಾಡಲ್ಲಿ ಕಾಮ ಇಲ್ಲ ಅಂತಂದರೆ ಮನೆಯಲ್ಲಿ ಯಾಕೆ ಕಾಮವನ್ನು ಬಿಡಬಾರ್ದು? ಜಿತೇಂದ್ರಿಯಸ್ಯ, ಬ್ರಹ್ಮದೇವರು ಹೇಳ್ತಾರೆ, ಇಂದ್ರಿಯಗಳನ್ನು ನಾವು ಗೆಲ್ಲಬೇಕಾದ್ದು. ಈಗ ಇಂದ್ರಿಯಗಳು ನಮ್ಮನ್ನು ಗೆಲ್ತವೆ. ಹಾಗಾಗಿ ಇಂದ್ರಿಯಗಳದ್ದೇ ರಾರಾಜ್ಯಕತೆ. ಇಂದ್ರಿಯ ಅದು ಏನು ಹೇಳಬೇಕೋ ಅದನ್ನು ನಾವು ಕೇಳ್ತಲೇ ಇರ್ತೇವೆ. ಇಂದ್ರಿಯದ ದಾಸ ನಾವು, ನಮ್ಮ ದಾಸ ಇಂದ್ರಿಯ ಆಗಬೇಕು. ಇಂದ್ರಿಯಗಳು ನಮ್ಮ ದಾಸ ಆಗಬೇಕು. ನಾವೀಗ ಇಂದ್ರಿಯಗಳ ದಾಸ. ಇಂದ್ರಿಯ ಉದಾಹರಣೆಗೆ ನೋಡಿ, ನಾವು ಕಣ್ಣು ನನ್ನ ಕಣ್ಣು ಅಂತ ಹೇಳ್ತೇವೆ. ಕಣ್ಣಿನ ಅಧಿಪತಿ ನಾನು ಅಂತ ಹೇಳ್ತೇವೆ. ನೀವು ಕಣ್ಣಿಗೆ ಹೇಳಿ, ನೀನು ಮಲಗಬೇಡ, ಪ್ರವಚನ ಆಗುವಾಗ ಮಲಗಬೇಡ, ದೇವರ ಪೂಜೆ ಆಗುವಾಗ ಮಲಗಬೇಡ ಅಂತ ಕಣ್ಣಿಗೆ ಹೇಳಿ. ಅದು ಹೇಳ್ತಾ ಅಧಿಕ ಪ್ರಸಂಗಿ ಅಂದರೆ ಅಧಿಕ ಪ್ರಸಂಗಿ. ಅದು ಕಣ್ಣು ಪ್ರವಚನ ಪ್ರಾರಂಭ ಆಯಿತು, ತೂಗೆಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕಣ್ಣು ಹೇಳಿದ್ದು ಕೇಳಲ್ಲ, ಅದು ಅದರದ್ದೇ ರಾಜ್ಯ. ಅದಕ್ಕೆ ಒಬ್ಬರಂತೂ ತಿರುಪತಿಗೆ ಹೋಗಿದ್ದಾರೆ, ಶ್ರೀನಿವಾಸನ ಹತ್ರ ಕೂತಿದ್ದಾರೆ ಅಭಿಷೇಕಕ್ಕೆ ಅಂತ, ತೂಕಡಿಸಿಕೊಂಡೇ ಕೂತಂತು. ಅಭಿಷೇಕ ಮುಗಿದಾಗಲೇ ಅವರಿಗೆ ಎಚ್ಚರಿಕೆ ಆಗೋದು. ದುಡ್ಡು ಕೊಟ್ಟು ಹೋಗಿ ಅಲ್ಲಿ ನಿದ್ರೆ ಮಾಡಿ ಬಂದಿದ್ದಾರೆ, ಎ ಸಿ ರೂಮಿನ ಹಾಗೆ. ಅದು ಇಂದ್ರಿಯ ನಾವು ಹಾಗೆ ಕೇಳುವುದಿಲ್ಲ, ಇಂದ್ರಿಯ ಹೇಳಿದಾಗೆ ನಾವು ಕೇಳಬೇಕು. ಅದನ್ನು ಹೇಳಿದವರು ಜಿತೇಂದ್ರಿಯಸ್ಯ, ಇಂದ್ರಿಯವನ್ನು ನಾವು ಗೆಲ್ಲಬೇಕು. ಕಣ್ಣಿಗೆ ಹೇಳಬೇಕು, ನೋಡು ಮಲಗಲಿಕ್ಕೆ ಜಾಗ ಇದೆ, ಅಲ್ಲಿ ಮಾತ್ರ ಮಲಗಬೇಕು, ಎಲ್ಲೆಲ್ಲಿ ಮಲಗುವುದಲ್ಲ. ನೋಡಿ ಇಷ್ಟು ಜನ ನೋಡ್ತಾರೆ, ನಾಚಿಕೆನ ಅದಕ್ಕೇನಿಲ್ಲ, ಅದಕ್ಕೆ ನಿದ್ದೆ ಮಾಡ್ತಲೇ ಇರ್ತದೆ. ಅದಕ್ಕೆ ಹೇಳಬೇಕು ನಾವು, ಇಂದ್ರಿಯ ನನ್ನ ದಾಸ ನೀನಾಗಬೇಕು ಹೊರತು ನಿನ್ನ ದಾಸ ನಾನಾಗುವುದಿಲ್ಲ. ಕಿವಿ ಅದು ಕಿಟಕಿ ಆಚೆ ಹೋಗಿಬಿಟ್ಟಿದೆ, ಅಲ್ಲಿ ಜಗಳ, ಖುಷಿಯೋ ಖುಷಿ, ಅದಕ್ಕೆ ಪ್ರವಚನ ಇಷ್ಟ ಆಗಲ್ಲ. ಅದಕ್ಕೆ ಕಿವಿ ನಾವು ಹೇಳಿದ್ದು ಪ್ರವಚನ ಕೇಳು ಅಂತ, ಅದು ಹೇಳುತ್ತೆ ಪ್ರವಚನ ನಾಳೆನೂ ಕೇಳ್ಬೋದು, ಈ ಜಗಳ ನಾಳೆ ಕೇಳಲಿಕ್ಕಾಗಲ್ಲ, ಇದು ಬೇಕೇ ಬೇಕಾದ್ದು ಅಂತ ಹೇಳುತ್ತೆ. ಕಿವಿ ನಮ್ಮ ದಾಸ, ಕಿವಿಯ ದಾಸ ನಾವಾಗಿ ಬಿಡ್ತೇವೆ. ಜಿತೇಂದ್ರಿಯಸ್ಯ ಆತ್ಮರತೆ ಅಂತ ಹೇಳ್ತಾರೆ. ಇಂದ್ರಿಯವನ್ನು ನಾವು ಗೆದ್ದರೆ ಆವಾಗ ಅಲ್ಲಿ ಯಾವುದೇ ಜಗಳಕ್ಕೆ ಅವಕಾಶ ಇರುವುದಿಲ್ಲ. ಇಂದ್ರಿಯದ ದಾಸ ನಾವಾದರೆ ಆವಾಗ ಜಗಳಾಡಬೇಕು. ನಾಳೆಗೆ ಹೇಳುತ್ತೆ ಇದೇ ಬೇಕು ಟೇಸ್ಟು ಅಂತಂದರೆ, ಅಡುಗೆ ಹೇಳ್ತಾನೆ ಈ ಟೇಸ್ಟ್ ನನಗೆ ಮಾಡಲಿಕ್ಕೆ ಬರೋಲ್ಲ ಅಂದರೆ ನೀವು ಸಂಬಳ ಕೊಡೋದಿಲ್ಲ, ಜಗಳನೇ ಜಗಳ. ಅವನು ಏನು ಹಾಕಿದ ಅದಕ್ಕೆ ನಮ್ಮ ನಾಳೆಗೆ ಎಜೆಷ್ಟಾಯಿತು ಅಂತಂದರೆ ನಮಗೆ ಜಗಳಕ್ಕೆ ಅವಕಾಶ ಇರುವುದಿಲ್ಲ. ಜಿತೇಂದ್ರಿಯಸ್ಯ, ಇಂದ್ರಿಯ ಜಯ ಬೇಕು. ಆತ್ಮರತಿ ಅಂತಂದರೆ ನಮಗೆ ಆತ್ಮ ಅಂದರೆ ಭಗವಂತ. ಉಪನಿಷತ್ನಲ್ಲಿ, ಭಾಗವತದಲ್ಲಿ, ಬ್ರಹ್ಮಸೂತ್ರದಲ್ಲಿ ಆತ್ಮಶಬ್ದ ಬಂದರೆ ಅದು ದೇವರನ್ನೇ ಹೇಳುವ ಶಬ್ದ. ನಿಮ್ಮ ಭಾಷೆಯಲ್ಲಿ ಆತ್ಮೀಯರೇ ಅಂದರೆ ಆತ್ಮ ಅಂದರೆ ನಾನು ನೀವು, ಉಪನಿಷತ್ತಿನ ಭಾಷೆಯಲ್ಲಿ, ಭಾಗವತದ ಭಾಷೆಯಲ್ಲಿ, ವ್ಯಾಸರ ಭಾಷೆಯಲ್ಲಿ ಆತ್ಮ ಅಂತ ಹೇಳಿದಾಗ ದೇವರೇ ನೆನಪಾಗಬೇಕು. ಆತ್ಮರತೆ ಅಂದರೆ ಭಗವಂತನಲ್ಲಿ ರತಿ. ರತಿ ಅಂದರೆ ಅಲಂಬುದ್ಧಿ, ಸಾಕು, ದೇವರು ಸಿಕ್ಕಿದರೆ ಇನ್ನೇನು ಬೇಡ, ಆತ್ಮರತಿ ಅಂತ ಕರೀತಾರೆ. ಭಗವಂತನಲ್ಲಿ ನಮಗೆ ಅಲಂಬುದ್ಧಿ, ದೇವರು ಸಿಕ್ಕಿದರೆ ಇನ್ನೇನು ನಮಗೆ ಬೇಕಾದ್ದೇನಿಲ್ಲ, ಇಷ್ಟೇ ನನಗೆ ಅಭಿಪ್ರೇತವಾದ್ದು, ಇದಕ್ಕೆ ಆತ್ಮರತಿ ಅಂತ ಹೇಳ್ತಾರೆ. ಆತ್ಮರತೆ, ಭಗವಂತನಲ್ಲಿ ನಮಗೆ ರತಿ ಬಂದರೆ, ಆಸಕ್ತಿ ಬಂದರೆ ಇನ್ನೇನು ಬೇಕು, ಮತ್ತೇನು ಬೇಡ. ಜಿತೇಂದ್ರಿಯಸ್ಯ, ಇಂದ್ರಿಯ ಜಯ ಬಂತು ಅಂತಂದರೆ, ದೇವರು ನಮಗೆ ಇಷ್ಟ ಆದರೆ, ದೇವರ ಕಥೆಗಳು ನಮಗೆ ಆಪ್ಯಾಯಮಾನ ಆಯಿತು ಅಂತಂದರೆ, ದೇವರ ಚಿಂತನೆ ನಮಗೆ ಇಷ್ಟ ಆಯಿತು ಅಂತಂದರೆ ಮತ್ತಿನ್ನೇನು ಬೇಡ. ನಮಗೆ ಭಾಗವತನೋ, ಮಹಾಭಾರತನೋ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಶಾಸ್ತ್ರ ಗ್ರಂಥಗಳು ಅದು ರುಚಿಸಿತು ಅಂತಂದರೆ ಬೇರೆ ಯಾವ ಕಾದಂಬರಿಗಳೂ ಬೇಡ, ಯಾವ ಧಾರಾವಾಹಿಗಳೂ ಬೇಡ, ಅದು ರುಚಿಸಬೇಕಷ್ಟೆ. ಅದು ರುಚಿಸಿದರೆ ಇನ್ನೆಂಥದ್ದು ಬೇಡ. ಆತ್ಮರತೆ ಬುಧಸ್ಯ ಅಂತ ಇನ್ನೊಂದು ಹೇಳ್ತಾರೆ. ಬುಧ ಅಂತಂದರೆ ಜ್ಞಾನಿ. ಇಂದ್ರಿಯ ಜಯ ಬೇಕು, ಜಿತೇಂದ್ರಿಯಸ್ಯ ಆತ್ಮರತೆ, ಭಗವಂತನಲ್ಲಿ ರತಿ ಆಸಕ್ತಿ ಬೇಕು. ಬುಧಸ್ಯ ಜ್ಞಾನಿಯಾಗಬೇಕು, ಜ್ಞಾನ ಇರಬೇಕು. ಇಷ್ಟಿದೆ ಅಂತಂದರೆ ಗೃಹಾಶ್ರಮ ಕಿನ್ನು ಕರೋತ್ಯವತ್ಯಂ. ಗೃಹಾಶ್ರಮ ಅದು ಏನು ಮಾಡ್ತದೆ ತೊಂದರೆ? ಸನ್ಯಾಸಿಗಳಾದರೂ ಇಷ್ಟಿದ್ದರೆ ಆನಂದಮಯರಾಗಿರ್ತಾರೆ.
ಗೃಹಸ್ಥಾಶ್ರಮಿಯೂ ಕೂಡ ಇಷ್ಟಿದ್ದರೆ, ಜಿತೇಂದ್ರಿಯತ್ವ ಇದ್ದರೆ, ಆತ್ಮನಲ್ಲಿ ದೇವರಲ್ಲಿ ಭಕ್ತಿ ಇದ್ದರೆ, ಜ್ಞಾನಿಯಾಗಿದ್ದರೆ ಅಂತಹ ಗೃಹಸ್ಥನಿಗೆ ಯಾವ ದೋಷನೂ ಇಲ್ಲ, ಆರಾಮವಾಗಿರಲಿಕ್ಕೆ ಸಾಧ್ಯ. ಶ್ರೀಮದ್ ಆಚಾರ್ಯರು ಭಕ್ತಿಯ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ಭಕ್ತಿ ಅಂದರೆ ಏನು ಅಂತ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಇತಿ ಪ್ರೋಕ್ತ ತಯಾ ಮುಕ್ತಿ ನ ಚಾನ್ಯತಾ ಅಂತ. ಭಕ್ತಿ ಅಂದರೆ ಏನು ಅಂತಂದರೆ ಅದರಲ್ಲಿ 3 ಅಂಶಗಳು ಅಂತ. ಒಂದು ಮಾಹಾತ್ಮ್ಯ ಜ್ಞಾನ, ಇನ್ನೊಂದು ಸ್ನೇಹ, ಇನ್ನೊಂದು ವಿರಕ್ತಿ. 3 ಅಂಶಗಳು ಸೇರಿದ್ದು ಭಕ್ತಿಯಲ್ಲಿ. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸ್ನೇಹ. ಸುದೃಢ ಸ್ನೇಹ ಅಂತಂದರೆ ಅದು ನಾಶ ಆಗದೇ ಇದ್ದ ಸ್ನೇಹ. ಅಂದರೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅನಂತ ಗುಣಾಧಿಕ. ಸುಧಾಕಾರರು ಅದನ್ನು ಬಿಡಿಸಿದ್ದಾರೆ. ಅದು ಸ್ನೇಹ, ಪ್ರೀತಿ, 3 ಅಂಶ ಸೇರಿದರೆ ಅದು ಭಕ್ತಿ ಅಂತ. ಬ್ರಹ್ಮದೇವರು ಪ್ರಿಯವೃತರಿಗೆ ಮಾಡಿದ ಉಪದೇಶದಲ್ಲಿ ಇದೇ ಸೇರಿದ್ದು ನೋಡಿ. ಜಿತೇಂದ್ರಿಯಸ್ಯ ಆತ್ಮರತೇ ಬುಧಸ್ಯ ಅಂತ. ಬುಧ ಅಂದರೆ ಮಹಾತ್ಮ್ಯ ಜ್ಞಾನವನ್ನು ಹೇಳುವ ಶಬ್ದ. ಆತ್ಮರತಿ ಅಂದರೆ ಭಗವಂತನಲ್ಲಿ ಸ್ನೇಹ, ಪ್ರೀತಿಯನ್ನು ಹೇಳುವ ಶಬ್ದ. ಜಿತೇಂದ್ರಿಯ ಅಂತಂದರೆ ವೈರಾಗ್ಯವನ್ನು ಹೇಳುವ ಶಬ್ದ. ಅಂದರೆ ಭಕ್ತಿ ಅಂದರೆ ಹೇಗಿರಬೇಕು ಅನ್ನುವುದು ಶ್ರೀಮದ್ ಆಚಾರ್ಯರು ಏನು ನಿರೂಪಣೆ ಮಾಡಿದ್ದಾರೆ ಅದು ಭಾಗವತಕ್ಕೆ ಸಮ್ಮತವಾದಕ್ಕಿರತಕ್ಕಂಥದ್ದು. ಇಂತಹ ಉಪದೇಶವನ್ನು ಮಾಡಿ ಪ್ರಿಯವ್ರತ ಸಾಧನೆ ಮಾಡಲಿಕ್ಕೆ ಬಂದವ, ನಿನಗೆ ವಿಹಿತವಾದ ಧರ್ಮ ಕ್ಷತ್ರಿಯನಾದ್ದರಿಂದ ರಾಜ್ಯಭಾರ, ಶತ್ರುಗಳನ್ನು ದಮನೆ ಮಾಡಬೇಕಾದ್ದು ನಿನ್ನ ಕರ್ತವ್ಯದಲ್ಲಿ ಅದು ಸೇರಿತ್ತು. ನೀನು ಹೇಡಿಯಾಗಿ ಬರ್ತಿ ಅಂತ ಅರ್ಥ. ಅದನ್ನು ಬಿಟ್ಟು ಬಂದರೆ ಸಿಂಹಾಸನವನ್ನು ಅಲಂಕರಿಸು, ಸಾಧನೆ ಮಾಡು, ಭಗವಂತನನ್ನು ಭಕ್ತಿಯಿಂದ ಆರಾಧನೆ ಮಾಡು. ನೀನು ಏನು ಮಾಡ್ತಿ ಅದು ಭಗವಂತ ಪ್ರೀತನಾಗಲಿ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡು, ನಿನಗೆ ಎಲ್ಲವೂ ಲಭಿಸ್ತದೆ, ಎಲ್ಲ ಸಿದ್ಧಿಸ್ತದೆ ಅಂತ. ನಾರದ ತಪ್ಪು ಮಾರ್ಗಕ್ಕೆ ಕರ್ಕೊಂಡು ಹೋಗಬೇಡ, ನೇರ ಸಿಂಹಾಸನದಲ್ಲಿ ಕೂಡಿಸು ಅಂತ ಬ್ರಹ್ಮದೇವರು ಹೇಳಿ ಸತ್ಯಲೋಕಕ್ಕೆ ಹೋದರೆ ಸ್ವಯಂಭುವ ಮನುವಿನ ಬೆನ್ನ ಹಿಂದೆ ಪ್ರಿಯವೃತ ಮಹಾರಾಜರು ಬರ್ತಾರೆ, ಸಿಂಹಾಸನವನ್ನು ಅಲಂಕರಿಸ್ತಾರೆ, ರಾಜ್ಯಭಾರವನ್ನು ನಡೆಸ್ತಾರೆ. ಹೆಸರು ಎಷ್ಟು ಒಳ್ಳೆಯ ಹೆಸರು ನೋಡಿ, ಪ್ರಿಯವೃತ. ವೃತ ಅಂತಂದರೆ ಯಾರಿಗೆ ಪ್ರಿಯ ಅವನು ಪ್ರಿಯವೃತ. ನಮಗೆ ವೃತ ಅಂತ ಹೇಳುವಾಗಲೇ ಹೆಡ್ಡೇಕ್ ಪ್ರಾರಂಭ ಆಗುತ್ತೆ. ಅಯ್ಯೋ ಚಾತುರ್ಮಾಸ್ಯ ವೃತ, ಅಯ್ಯೋ 4 ತಿಂಗಳು ಬೇಳೆ ಇಲ್ಲ, ಮೆಣಸಿಲ್ಲ, ಅಯ್ಯೋ ತರಕಾರಿ ಇಲ್ಲ, ಅಯ್ಯೋ ಇನ್ನೂ 4 ತಿಂಗಳಿದೆ, ಅದಕ್ಕಿಂತ ಮುಂಚೆನೇ ನಮಗೆ ಜ್ವರ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ವ್ರತ ಏಕಾದಶಿ ನಾಳೆ ಅಲ್ಲ, ಸುಮ್ಮನೆ ಹೇಳಿದೆ. ಯಾರೊಬ್ಬರು ನಾಳೆ ಏಕಾದಶಿ ಅಂತ ಹೇಳಿದ್ರಂದರೆ ಇವತ್ತೇ ನಮಗೆ ಅಬ್ಬಾ ನಮ್ಮ ಪಂಚಾಂಗದಲ್ಲಿ ಏಕಾದಶಿ ಮಿಸ್ ಆಗಬಾರ್ದಾ, ಎಲ್ಲವೂ ಉಪರಿ ಅಂತ ಬರುತ್ತೆ. ಅದು ಏಕಾದಶಿ ಉಪರಿ ಅಂತ ಬಂದರೆ, ಏಕಾದಶಿಯೇ ಪಂಚಾಂಗದಲ್ಲಿ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವುದನ್ನು ಹಾಕಿ ಬಿಡಿ, ಏಕಾದಶಿಯನ್ನು ಗಟ್ಟಿಯಾಗಿ ಹಾಕಿಬಿಡ್ತಾರೆ. ಸಾಲದ್ದಕ್ಕೆ 2 ಏಕಾದಶಿಯೂ ಹಾಕ್ತಾರೆ. ಏನು ವೃತ ಅಂತಂದರೆ ನಮಗೆ ಒಂದು ರೀತಿಯಲ್ಲಿ ಭಾರೀ ಸಮಸ್ಯೆ. ಸಾಲದ್ದಕ್ಕೆ ಒಂದು ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ ಅಂತ ಇನ್ನೊಂದು ಸೇರಿಕೊಂಡಿದೆ. ಅದು ಮತ್ತೆ ತಿಥಿಭಾಂತೇಜ ಪಾರಣ ಮತ್ತೆ ಸೇರಿದೆ. ಅದಂದರೆ ಇಬ್ಬರ 2. ಅದು ಮುಗಿಯುವಾಗ ದಶಮಿ ತಯಾರಾಗಿರ್ತದೆ. ಏಕಾದಶಿ ಅಂದರೆ ಬೆನ್ನ ಹಿಂದೆ, ಅದರೊಟ್ಟಿಗೆ ಇನ್ನೊಂದು ಏಕಾದಶಿ ಬಂತು ಅಂತಂದರೆ ಮತ್ತೆ ಶ್ರಾದ್ದನೆ. ಪ್ರಿಯವೃತ ಅಂತ ನಮ್ಮನ್ನು ಕರೀತಾರೆ. ವೃತ ಪ್ರಿಯವೃತರಿಗೆ ವೃತ ಅಂತಂದರೆ ಇಷ್ಟ ಅಂತಂದರೆ ಅದು ಬಲಾತ್ಕಾರ ಅಲ್ಲ, ಇನ್ನೊಬ್ಬರಿಗೆ ಪ್ರೀತಿಯಾಗಲಿ ಅಂತ ಅಲ್ಲ, ಸಹಜವಾಗಿ ವೃತ ಅನ್ನುವಂಥದ್ದು ಅವರ ಜೀವನದಲ್ಲಿ ಹಾಸುವಕ್ಕಾಗಿ ತುಂಬ ಇಷ್ಟಪಡ್ತಕ್ಕಂಥದ್ದು. ಪ್ರಿಯವೃತರು ವೃತಗಳನ್ನು, ಎಲ್ಲ ರೀತಿಯ ವೃತ ಅದನ್ನು ಮಾಡಿದವರು, ಪ್ರಿಯವಾದ ವೃತವನ್ನು ಅನುಷ್ಠಾನ ಮಾಡತಕ್ಕಂತಹ ಪ್ರಿಯವೃತರಿಗೆ ಈ ದೇಶ ರಾಜ್ಯಭಾರ ಅನ್ನುವಂಥದ್ದು ಅದು ಪ್ರಿಯವಾಗಿ ಅನಿಸಿತು. ಬ್ರಹ್ಮದೇವರು ಒಳ್ಳೆಯ ಮಾರ್ಗದರ್ಶನ, ನಾರದರ ಮಾರ್ಗದರ್ಶನದಲ್ಲಿ ರಾಜ್ಯಭಾರ ಮಾಡ್ತಾರೆ. ಪ್ರಿಯವೃತರ ರಾಜ್ಯಭಾರ ಹೇಗಿತ್ತು ಅಂತಂದರೆ ಪವರ್ ಕಟ್ ಅಂತ ಇರಲಿಲ್ಲ ಅಂತೆ. ಅವರದು ಉದ್ದೇಶನೇ ಹಾಗೆ. ಯಾಕೆ ಅಂತಂದರೆ ಸೂರ್ಯ ಒಂದು ಕಡೆಯಲ್ಲಿ ತಿರುಗಿದರೆ ಇನ್ನೊಂದು ಕಡೆಯಲ್ಲಿ ತನ್ನ ರಥವನ್ನು ಕೊಂಡೊಯ್ದು ಅದರ ನೇಮಿಯ ಆ ಪ್ರಕಾಶದಿಂದ ಕತ್ತಲೆಯನ್ನೇ ನಿವಾರಣೆ ಮಾಡಿದವರು. ಅಂದರೆ ಬರೀ ಹೊರಗಿನ ಕತ್ತಲೆ ಅಷ್ಟೇ ಅಲ್ಲ, ಒಳಗಿನ ಕತ್ತಲೆಯನ್ನು ಪರಿಹಾರ ಮಾಡುವ ಶಕ್ತಿ ಅವರದು. ಪ್ರಿಯವೃತರ ಕಾಲದಲ್ಲಿ ಯಾವ ಕ್ಷೋಭೆನೂ ಇರಲಿಲ್ಲ. ಅವರ ರಥದ ಚಕ್ರ ಹೋಗಿ
ಸಪ್ತ ದ್ವೀಪಗಳು, ಸಪ್ತ ಸಮುದ್ರಗಳು ಇದೆಲ್ಲ ಆಯಿತು, ಆವಿರ್ಭಾವಗೊಂಡವು ಅಂತ ಹೇಳ್ತಾರೆ.